ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಮಹಾನುಭಾವರಾಗಿರುವಂತಹ ಬಿಜಾಪುರದ ಸಮೀಪದಲ್ಲಿರುವಂತಹ ಕಾಖಂಡಿಕೆಯ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಭಗವಂತನ ಅತ್ಯದ್ಭುತವಾದ ಮಹಿಮೆಗಳನ್ನು ತಿಳಿಸುವಂತಹ ಮಹಾಜ್ಞಾನಿವರೆಣ್ಯರು ಮಹಿಪತಿದಾಸರು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು. ಆ ಮಹಿಪತಿದಾಸರ ಆರಾಧನಾ ನಿಮಿತ್ತ ಅವರ ಕೃತಿಗಳ ಬಗ್ಗೆ ಒಂದೆರಡು ವಿಷಯವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸಾರವಾಡದ ಭಾಸ್ಕರ ಗುರುಗಳ ಹತ್ತಿರ ವಿಶೇಷವಾಗಿ ಉಪದೇಶವನ್ನು ಪಡೆದಂತಹ ಮಹಾಜ್ಞಾನಿಗಳು ನಮ್ಮ ಮಹಿಪತಿದಾಸರು. ಮಹಿಪತಿದಾಸರ ವಿಶೇಷವಾದ ವ್ಯಕ್ತಿತ್ವ, ಕಾಲಜ್ಞಾನದ ಬಗ್ಗೆ ಅನೇಕ ಕೃತಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅವರ ಉಗಾಭೋಗದಲ್ಲಿ ಒಂದೆರಡು ಮಾತು ಹೇಳ್ತಾರೆ. ಧ್ಯಾನ ಮೌನಗಳೆಂಬ ಜ್ಞಾನ ಸಾಧನಗಳನ್ನು ಏನೂ ಅರಿಯದತಿ ದೀನನ ಭವಕಂಜಿ. ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಆದರೆ ಧ್ಯಾನ ಮೌನ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅದರಲ್ಲೂ ನಿನ್ನನ್ನೇ ಮೊರೆಯ ಹೊಕ್ಕಿರೋ ಭಗವಂತ, ನಿನ್ನನ್ನೇ ನಾನು ಮೊರೆ ಹೊಕ್ಕಿದ್ದೇನೆ. ನಿನ್ನ ನಂಬಿದವರ ಘನ್ನ ಭಯ ಹರಿವಿಂದು ನಿನ್ನನ್ನೇ ಮೊರೆ ಹೊಕ್ಕೆನೋ. ಜಲದೊಳಗೆ ಎದ್ದೆನ್ನ ನೀರಿನೊಳಗಾದರೂ ಹಾಕು, ಪಾಲೊಳಗೆದ್ದೆನ್ನ ಹಾಲೊಳಗಾದರೂ ಹಾಕು. ತಿಳಿಯದಂತೆ ಮಾಡೋ ನೀ ಮಹೀಪತಿ ಸುತ ಪ್ರಾಣ, ನಿನ್ನನ್ನೇ ಮೊರೆ ಹೊಕ್ಕೆನೆಯೋ. ಅತ್ಯದ್ಭುತವಾದ ಅನೇಕ ಕೃತಿಗಳನ್ನು ಅವರು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ನಾನೀಗಿನ್ನೂ ಹೇಳಿದೆ, ಭಾಸ್ಕರ ಗುರುಗಳ ಹತ್ರ ಹೋಗಿ ಅವರು ಉಪದೇಶವನ್ನು ಪಡೆದಿದ್ದು. ವಿಶೇಷವಾದ ಅನೇಕ ಭಾಷೆಗಳು ಅವರಿಗೆ ಬರ್ತಿರುವಂಥದ್ದು. ಅವರ ಇತಿಹಾಸವನ್ನು ನಮ್ಮ ಈ ತತ್ವಜ್ಞಾನ ತರಂಗಿಣಿಯಲ್ಲಿ ಈ ಹಿಂದೆ ಹೇಳಿದ್ದುಂಟು. ಈ ಬಾರಿ ಅವರ ಕೃತಿಗಳ ಬಗ್ಗೆ ಒಂದೆರಡು ವಿಷಯವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಧರೆಯೊಳ ಜ್ಞಾನ ತಮಹರಣ ಭಾಸ್ಕರ ನೆನಪ ವರಮುನಿಯ ಕರಕಮಲದಲ್ಲಿ ಜನಿಸಿ. ಇದು ಅವರ ಮಕ್ಕಳಾಗಿರುವಂತಹ ಕೃಷ್ಣದಾಸರು ಇದನ್ನೆಲ್ಲ ನಮಗೆ ತಿಳಿಸಿಕೊಡ್ತಾರೆ. ವರಮೂಲ ಮಂತ್ರವಿಂ ಗುರು ಮಹಿಪತಿ ಎಂಬ ನಿರುತ ಖ್ಯಾತಿಯ ನಾಮವ ಧರಿಸಿ ಬಂದನೋ ಮಹಿಮಾ. ಗುರುಗಳಿಂದ ಉಪದೇಶ ಪಡೆದಾಗ ಮಾತ್ರ ಆ ವಿದ್ಯೆ ಫಲಕಾರಿಯಾಗಿರುವಂಥದ್ದು. ಅದನ್ನು ಮಹಿಪತಿದಾಸರು ಆ ಮಹಿಪತಿ ಅನ್ನುವಂತಹ ಅಂಕಿತವನ್ನು ಪಡೆದದ್ದನ್ನು ಅವರು ಹೇಳೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮಹಿಪತಿದಾಸರ ಕೃತಿಗಳಲ್ಲಿ ಕಂಡುಬರುವಂತಹ ಅಂಕಿತಗಳು ಸಾಮಾನ್ಯವಾಗಿ ಮಹಿಪತಿ, ದೀನ ಮಹಿಪತಿ, ತರಳ ಮಹಿಪತಿ, ದಾಸ ಮಹಿಪತಿ, ಚಿಣ್ಣ ಮಹಿಪತಿ, ಪುತ್ರ ಮಹಿಪತಿ, ಮಹಿಪತಿ ಗುರು, ಮಹಿಪತಿ ತಂದೆ, ಮಹಿಪತಿ ಅಮ್ಮ, ಹೀಗೆ ಅನೇಕ ರೀತಿಯಲ್ಲಿ ಅದನ್ನು ನಾವು ಕಾಣ್ತಾ ಇದ್ದೀವಿ. 14 ರೀತಿಯಲ್ಲಿ ಆ ಮಹಿಪತಿ ಹೆಸರಿನಿಂದ ಅವರು ಆ ಅಂಕಿತದಿಂದ ಭಗವಂತನ ಸ್ತೋತ್ರವನ್ನು ಮಾಡಿರುವಂಥದ್ದು ಕಾಣ್ತೀವಿ. ಇಷ್ಟೇ ಅಲ್ಲದೆ ಅವರ ಮಕ್ಕಳಾಗಿರುವಂತಹ ಕೃಷ್ಣರಾಯರೂ ಸಹಿತ ಅನೇಕ ಕೃತಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈ ಕೃತಿಗಳಲ್ಲಿ ಅನೇಕ ವಿಭಾಗಗಳನ್ನು ಮಾಡಿದ್ದಾರೆ. ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ಕೊಂಡಾಡಲಿಕ್ಕೋಸ್ಕರವಾಗಿರುವಂಥದ್ದು. ವಿಶೇಷವಾಗಿ ಗುರುಗಳ ಸ್ತೋತ್ರವನ್ನು ಮಾಡಿದ್ದಾರೆ.
ಅವರ ಕೃತಿಗಳಲ್ಲಿ ನಾವು ಕಾಣಬಹುದು. ಕನ್ನಡದ ಪದ್ಯಗಳು, ನಾನು ಹೇಳಿದೆ ಅನೇಕ ಭಾಷೆ ಬರ್ತಿತ್ತವರಿಗೆ ಅಂತ. ಕನ್ನಡದ ಪದ್ಯಗಳು, ಕನ್ನಡದ ಸ್ತೋತ್ರಗಳು, ಕನ್ನಡದ ಆರತಿ, ಮರಾಠಿ ಪದಗಳು, ಮರಾಠಿ ಆರತಿಗಳು, ಹಿಂದಿ ಪದಗಳು, ಮಿಶ್ರ ಭಾಷಾ ಪದಗಳು, ಹೀಗೆ ಅನೇಕ ಕೃತಿಗಳನ್ನು ಸುಮಾರು 700ಕ್ಕೂ ಹೆಚ್ಚು ಈಗ ಸದ್ಯ ದೊರೆತಿರುವಂಥದ್ದು. ಅವರ ಕೃತಿಗಳು ಅಷ್ಟು ವಿಸ್ತಾರವಾಗಿರುವಂಥದ್ದು. ಕನ್ನಡದ ಕೃತಿಗಳು, ಮರಾಠಿ, ಹಿಂದಿ, ಮಿಶ್ರ ಭಾಷೆ. ಅದರಲ್ಲೂ ವಿಶೇಷವಾಗಿ ಈ ಭಾಷೆಯಲ್ಲಿ ಅವರು ಮಾಡಿರುವಂತಹ ವೈಶಿಷ್ಟ್ಯತೆ ಏನು ಅಂದರೆ, ಹರಿಗುರುಗಳ ಸ್ತೋತ್ರವನ್ನು ಮಾಡಿದ್ದಾರೆ. ಅದರಲ್ಲೂ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಬೇಕಾದರೆ ನಾವು ಮಾಡಬೇಕಾಗಿರುವಂತಹ ಸಾಧನೆ ಏನು? ನಾಡಿಗಳಿದ್ದಾವೆ, 72,000 ನಾಡಿಗಳು ನಮ್ಮ ದೇಹದಲ್ಲಿ, 36,000 ಬಲಭಾಗದಲ್ಲಿ, 36,000 ಎಡಭಾಗದಲ್ಲಿ. ಅದರ ಚಿಂತನೆ ಮಾಡೋ ಕ್ರಮ ಹೇಗೆ ಅದನ್ನೆಲ್ಲವನ್ನು ತಿಳಿಸಿದ್ದಾರೆ. ದ್ವೈತ ಮತದ ಪ್ರಮೇಯಗಳನ್ನು ತಿಳಿಸಿದ್ದಾರೆ. ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ತಿಳಿಸಿದ್ದಾರೆ. ಅವರ ಕೃತಿಗಳಲ್ಲಿ ನಾವು ಇದನ್ನೆಲ್ಲವನ್ನೂ ಕಾಣಬಹುದು. ಹೀಗೆ ಅವರ ಕೃತಿಗಳ ಒಂದು ವೈಶಿಷ್ಟ್ಯತೆಯನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ಅದರಲ್ಲೂ ವಿಶೇಷವಾಗಿ ಮಹಿಪತಿದಾಸರು ಕಾಖಂಡಕಿ ಸ್ಥಳ ಶ್ರೀಕರ ವಂದ್ಯ ನಿರಾಕರಿಸದೆ ಅಂಗೀಕರದಿರ ಎಂದೆಂದಿಗೂ ಹೊರಗೊಂದಿನ ಅವರ ಸ್ತೋತ್ರವನ್ನು ಮಾಡಬೇಕಾದ್ರೆ ಇದನ್ನೆಲ್ಲವನ್ನು ಹೇಳ್ತಾರೆ. ಅದರಲ್ಲೂ ಮಹಿಪತಿದಾಸರು ಮಧ್ವಾಚಾರ್ಯರ ಸ್ತೋತ್ರವನ್ನು, ಭಗವಂತನ ಸ್ತೋತ್ರವನ್ನು ವಿಶೇಷವಾಗಿ ಮಾಡಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಗುರುಮಧ್ವರು ಪೇಳಿದ ನಿಜ ಕೀಲು ಅರಿತುಕೊಂಬುದೇ ಮೇಲು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಬಹಳ ಅತ್ಯದ್ಭುತವಾಗಿ ಗಂಭೀರವಾಗಿ ಮಾತನಾಡುವಂಥ ಶೈಲಿ. ಅದರಲ್ಲೂ ಹೇಳ್ತಾರೆ, ಹರಿಯೇ ತಾಯಿ ತಂದೆ ಎನ್ನಬೇಕು, ಹರಿಯೇ ನಿಜ ಬಂಧು ಎನ್ನಬೇಕು. ಭಗವಂತನೇ ನಮಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಭಗವಂತನೇ. ಹೌದ್ರಿ, ಭಗವಂತನ ಸ್ಮರಣೆ ನಾವು ಮಾಡಿದ್ವಿ, ನಮಗಾಗುವಂಥ ಲಾಭ ಏನು ಅಂತ ಯಾರಾದರೂ ಕೇಳಿದರೆ ಮಹಿಪತಿದಾಸರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಎಲ್ಲಿ ಶ್ರೀ ಹರಿನಾಮ ಘೋಷ ಅಲ್ಲಿ ಸಕಲ ಸುಖ ಸಂತೋಷ. ಭಗವಂತನ ಸ್ಮರಣೆ ಎಲ್ಲಿ ಮಾಡ್ತಾರೋ ಅಲ್ಲಿ ಎಲ್ಲ ರೀತಿಯ ಸುಖ ಸಂತೋಷ ಅವರಿಗೆ ದೊರೆಯುವಂಥದ್ದು. ಸುಲಭದೆಲ್ಲರಿಹುದು ಭವಭಯದ ನಾಶ. ಈ ಭವ ಅನ್ನುವಂತಹ ಏನಿದೆ ಅಲ್ಲ ಸಂಸಾರ, ಈ ಸಂಸಾರದ ನಾಶ ಸುಲಭವಾಗಿ ಆಗುವಂಥದ್ದು. ಹರಿನಾಮ ಘೋಷ, ಯಾರು ಹರಿನಾಮ ಸ್ಮರಣೆಯ ಘೋಷವನ್ನು ಮಾಡ್ತಾರೋ ಅವರಿಗೆ ಹರಿಸುವುದು ಕಲಿಮಲ ಕಲುಷ. ಕಲಿಯುಗದಲ್ಲಿ ಕಲಿಯ ಬಾಧೆ ಜಾಸ್ತಿ. ಆ ಕಲಿಯ ಬಾಧೆ ಪರಿಹಾರ ಆಗಿ ಹೋಗ್ತದೆ. ಅಷ್ಟೇ ಅಲ್ಲ, ತ್ವರಿತದಲ್ಲೋಡುವುದು ಮಹಾಪಾತಕ ದೋಷ. ಅನೇಕ ಜನ್ಮಗಳಲ್ಲಿ ಅನೇಕ ರೀತಿಯ ಪಾಪವನ್ನು ಮಾಡಿರ್ತೀವಿ. ಆ ಎಲ್ಲ ಪಾಪಗಳು ಪರಿಹಾರ ಆಗಿ ಹೋಗ್ತಾ ಇದ್ದಾವೆ. ಸ್ವಹಿತ ಸಾಧನವ ಸುಪದೇಶ. ನಮಗೆ ಬೇಕಾಗಿರುವಂತಹ ಸಾಧನೆ, ಸ್ವವರ್ಣಾಶ್ರಮೋಚಿತ ಧರ್ಮಗಳನ್ನು ಮಾಡಲಿಕ್ಕೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಮಹಿಪತಿ ಇದೆ ನಿತ್ಯ ಅನುಭವದ ಸಿದ್ಧ ಹರಿನಾಮ ಘೋಷ ಅಂತ ಹೇಳಿ ಈ ರೀತಿಯಾಗಿ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಸಾರ್ವಭೌಮ ಶ್ರೀರಾಮ ಶರಣ ರಕ್ಷಕ ನೇಮ ರಾಮದೇವರ ಸ್ತೋತ್ರವನ್ನು ಮಾಡಿದ್ದಾರೆ. ಕೃಷ್ಣ ಎಂಥದೋ ನಿನ್ನ ಕರುಣೆ, ಈತನೀಗ ಕೃಷ್ಣನಾಥನು ಶ್ರೀನಾಥನೆಮ್ಮ. ಹೀಗೆ ಅನೇಕ ಸ್ತೋತ್ರಗಳನ್ನು ಭಗವಂತನ ಮೇಲೆ ಮಾಡಿರುವಂಥದ್ದು. ಹರಿಚರಣ ಕಮಲವ ಕಂಡು ಹರಿನಿಜ ಧ್ಯಾನವ ನೆಲೆಗೊಂಡು. ಅಂದರೆ ನೋಡಿ, ಆ ಭಗವಂತನ ಮಹಿಮೆಯನ್ನು ಭಾಗವತಾದಿ ಗ್ರಂಥಗಳಲ್ಲಿ ಬಂದಿರುವಂತಹ, ಮಹಾಭಾರತ ವೇದ ಪುರಾಣಗಳಲ್ಲಿ ಬಂದಿರುವಂತಹ ಮಹಿಮೆಯನ್ನು ಅನೇಕ ರೀತಿಯಲ್ಲಿ ಮಹಿಪತಿದಾಸರು ತಮ್ಮ ಪದ್ಯದಲ್ಲಿ ವರ್ಣನೆ ಮಾಡ್ತಾರೆ. ಇಷ್ಟೇ ಅಲ್ಲ, ಇದರ ಜೊತೆಗೆ ವಿಶೇಷವಾಗಿ ಸೂರ್ಯನಿಲ್ಲದ ಸುಪ್ರಕಾಶ ತುಂಬಿದಳ ಹೇಳಲೇನು, ಚಂದ್ರನಿಲ್ಲದ ಬೆಳದಿಂಗಳು ಬಿದ್ದದ ಬಹಳ. ಅಂದರೆ ಭಗವಂತ ಇಲ್ಲದೇ ಇರುವಂತಹ ಜಗತ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಗುರುಗಳಾಗಿರುವಂತಹ ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ ನೋಡಿ ಎಷ್ಟು ಸುಂದರವಾಗಿ. ಗುರುಮಧ್ವ ಮುನಿರನ್ನ ಮೂರು ಪರಿಯ ದೋರಿದ ನಿನ್ನ, ಹರಿಭಕ್ತಿಯಲ್ಲಿ ಅವಿಚ್ಛಿನ್ನ ಸರಿಯಾದು ದರೆಯೋಳು ನಿನ್ನ. ಇವ್ರು ಯಾರು ಮಧ್ವಾಚಾರ್ಯರು ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರ ಕೊಟ್ಟರು ಮಹಿಪತಿದಾಸರು. ಅತಿಪರಾಕ್ರಮ ಕ್ಷಿತಿಯೊಳು ನಿನ್ನದೇ ನೇಮ, ಪ್ರಥಮದಲ್ಲಾದೆ ಹನುಮ.
ಮೊದಲೇ ಅವತಾರ ಯಾರು? ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವ ಚ, ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ನಾವು ನಿತ್ಯದಲ್ಲಿ ಹೇಳ್ತೀವಲ್ಲ ಶ್ಲೋಕ, ಅದನ್ನು ನೋಡಿ ಕನ್ನಡೀಕರಿಸಿದ್ದಾರೆ ಮಹಿಪತಿದಾಸರು. ಪ್ರಥಮದಲ್ಲಾದೆ ಹನುಮ, ದ್ವಿತೀಯದಲ್ಲಾದೆ ಭೀಮ, ತೃತೀಯದಲ್ಲಿ ಪೂರ್ಣಪ್ರಜ್ಞ ನೆನೆಸಿದೋ ನಿಸ್ಸೀಮ. ಎಷ್ಟು ಅಚ್ಚ ಕನ್ನಡದಲ್ಲಿ ಇಳಿಸಿದ್ದಾರೆ ಶ್ಲೋಕವನ್ನ. ಇಷ್ಟೇ ಅಲ್ಲ, ಸಾಹ್ಯಕ್ಕೆ ಕಾರಣ ಮಹಾದೈತ್ಯರ ಮರ್ದನ, ಶ್ರೀಹರಿ ಸಾನ್ನಿಧ್ಯ ಪೂರ್ಣ, ಭಗವಂತನ ವಿಶೇಷ ಸನ್ನಿಧಾನೋಪೇತರು ಆಚಾರ್ಯರು. ಆ ಮಧ್ವಾಚಾರ್ಯರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅದನ್ನು ಹೇಳಿದರು ಮಹಿಪತಿದಾಸರು. ಶ್ರೀಹರಿಯ ಸಾನ್ನಿಧ್ಯ ಪೂರ್ಣ ಇಹ ಸಕಲ ನಿಪುಣ, ಎಲ್ಲ ಶಾಸ್ತ್ರಗಳೂ ಆ ಮಧ್ವಾಚಾರ್ಯರಿಗೆ ಬಲ್ಲಂಥವರು. ಮಹಿಪತಿ ಮುಖ್ಯ ಪ್ರಾಣ ಸ್ವಹಿತ ಸಾಧನ. ಮಹಿಪತಿ ಅನ್ನುವಂತಹ ಅಂಕಿತದಲ್ಲಿ ವಿಶೇಷವಾಗಿ ಪ್ರಾಣದೇವರ ಸ್ತೋತ್ರವನ್ನು ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಕಾಲಜ್ಞಾನದ ಬಗ್ಗೆ ಅಂತೂ ಅತ್ಯದ್ಭುತವಾದ ಸ್ತೋತ್ರವನ್ನು ಮಾಡ್ತಾರೆ. ನಾವು ಇವತ್ತು ಕಲಿಯುಗದಲ್ಲಿದ್ದೀವಿ, ಕಲಿಯುಗದ ಪ್ರಾರಂಭದಲ್ಲಿದ್ದೀವಿ. ಕಲಿಯುಗದ ಅಂತ್ಯ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ಅವರು ಕಾಲಜ್ಞಾನದಲ್ಲಿ ಹೇಳ್ತಾರೆ. ಪಿತನೋಳು ಗುರು ಭಾವನೆ, ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ. ಪಿತನಲ್ಲಿ ಗುರುಭಾವನೆ ಕರಗಿ ಹೋಗ್ತದೆ ಕಲಿಯುಗದ ಕೊನೆಯ ಅಂತ್ಯದಲ್ಲಿ. ಈಗಲೇ ಎಷ್ಟೋ ಕಡೆ ನಾವು ಕಾಣ್ತಾ ಇದ್ದೀವಿ, ತಂದೆ ತಾಯಿ ಮಾತನ್ನು ಕೇಳೋದಿಲ್ಲ. ಅದು ಪ್ರಖ್ಯಾತವಾಗಿರುವಂಥದ್ದು. ಕೇಳೋರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ತಂದೆ ತಾಯಿ ಮಾತು ಕೇಳ್ತಾನೆ ಅಂತಂದರೆ ಅದು ಒಂಥರ ದೊಡ್ಡ ದೋಷ ಅಂತ ಅನ್ಕೋಬಿಟ್ಟಿದ್ದಾರೆ ಕೆಲವರೆಲ್ಲ. ಅದನ್ನು ಮುಂಚೆನೇ ಹೇಳಿ ತೋರಿಸಿದ್ದಾರೆ ಮಹಿಪತಿದಾಸರು. ಕಲಿಯುಗದ ಉನ್ನಾಹದಲ್ಲಿ ಹೀಗೆಲ್ಲ ಆಗ್ತದೆ. ಪಿತನೋಳು ಗುರು ಭಾವನೆ, ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ. ಹಿತವಾಗಿ ಮನೆ ದೈವಗಳನ್ನೇ ಮಾರಿ ದೆಸೆಗೆಟ್ಟು ಹೋಗುವರೋ, ಅರಿತುಕೊಳ್ಳಿರೋ ಹಿತವು. ಕುಲಧರ್ಮ ಕುಲಾಚರಣೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಎಷ್ಟೋ ಜನ ಬಿಟ್ಟಿದ್ದಾರೆ. ನೇಮ ನಿತ್ಯ ಮನೆಯಲ್ಲಿರುವಂತಹ ಅನೇಕ ವಿಧವಾದ ಕುಲಧರ್ಮಗಳನ್ನು ಆಚರಣೆ ಮಾಡ್ತಾ ಇಲ್ಲ. ಮನೆಯಲ್ಲಿರುವಂತಹ ದೇವರುಗಳನ್ನು, ಪ್ರತಿಮೆಗಳನ್ನು ನದಿಗೆ ಹಾಕಿದವ್ರು ಎಷ್ಟೋ ಜನ ಇದ್ದಾರೆ, ಬಾವಿಗೆ ಹಾಕಿದವ್ರು ಎಷ್ಟು ಜನ ಇದ್ದಾರೆ, ಹಾಕ್ತಾ ಇದ್ದಾರೆ, ಇನ್ನೂ ಹಾಕ್ತಾರೆ ಮುಂದೆ. ಇದನ್ನೆಲ್ಲವನ್ನು ಮುಂಚೆನೇ ಹೇಳಿಬಿಟ್ಟಿದ್ದಾರೆ, ಹೀಗಿರ್ತದೆ ಕಲಿಯುಗ. ದೆಸೆಗೆಟ್ಟು ಹೋಗುವರು, ತಮ್ಮ ಸ್ವಕ್ಷೇತ್ರವನ್ನು ಬಿಟ್ಟು ಊರೂರೂರೂರು ಅಲಿತಾ ಹೋಗ್ತಾರಂತೆ ಕಲಿಯುಗದಲ್ಲಿ. ಅದನ್ನು ಮುಂಚೆನೇ ಹೇಳಿ ತೋರಿಸಿದ್ರು ನಮ್ಮ ಮಹಿಪತಿದಾಸರು. ಪಿತನೋಳು ಗುರು ಭಾವನೆ, ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ. ತಂದೆ ಪಿತಾ ಜ್ಞಾನಂ ಅಂತದೆ ಶಾಸ್ತ್ರ. ಜಗತ್ತಿನ ಜ್ಞಾನವನ್ನು ಕೊಡುವಂತಹ ತಂದೆಯಲ್ಲಿ ವಿನಯಾದಿ ಗುಣಗಳೇ ಇಲ್ಲ ಮಕ್ಕಳಲ್ಲಿ. ತಂದೆಯ ಮಾತು ಕೇಳಬೇಕು, ತಂದೆಯ ಮಾತನ್ನು ನಡೆಸಬೇಕು. ಮಗ ಅಂತ ಅನಿಸ್ಕೊಳ್ಳಬೇಕು ಅಂದರೆ 3 ಲಕ್ಷಣವನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಲಕ್ಷಣ ಜೀವತೋ ವಾಕ್ಯಕರಣಾತ್. ಬದುಕಿರೋವರೆಗೂ ತಂದೆ ತಾಯಿಯ ಮಾತನ್ನು ಕೇಳಬೇಕು. ಕಲಿಯುಗದ ಪ್ರಭಾವ, ನಮ್ಮ ಪುಣ್ಯ ಜಾಸ್ತಿಯಾಗಿ ಕಲಿಯುಗದಲ್ಲಿ ಆ ರೀತಿಯಾಗಿರುವಂತಹ ಸ್ವಭಾವ ಇರುವಂತಹ ಮಕ್ಕಳು ಬಹಳ ಅಪರೂಪ ಆಗ್ತಾರೆ. ಈಗಲೇ ನಮಗಿನ್ನೂ ಕಲಿಯುಗದ ಪ್ರಾರಂಭದಲ್ಲೇ ಎಷ್ಟೋ ಕಡೆ ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದೆ ಹೋದಾಗೂ ಇವೆಲ್ಲವನ್ನ ನಾವು ಕಾಣ್ತೀವಿ ಅಂತ ಮಹಿಪತಿದಾಸರು ಹೇಳ್ತಾರೆ. 10,000 ವರುಷಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ. ನಮ್ಮ ಪುಣ್ಯ ಜಾಸ್ತಿಯಾಗಿ 10,000 ವರ್ಷ ಆದಮೇಲೆ ಭಾಗೀರಥಿ ಗಂಗಾದೇವಿ ಬತ್ತಿ ಹೋಗ್ತಾಳಂತೆ. ಅಂದ್ರೆ ನಮ್ಮ ಪುಣ್ಯದ ಪ್ರಭಾವ ಅಷ್ಟಿದೆ. ಅದನ್ನು ಮಹಿಪತಿದಾಸರು ಮುಂಚೆನೇ ಹೇಳಿ ತೋರಿಸಿದ್ದಾರೆ.
10,000 ವರುಷಕ್ಕೆ ಮುಂದಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ. ಹುಸಿಯಲ್ಲ ಮಹಿಪತಿ ರಾಯನು ಪೇಳಿದ ಸಾರಿದ ಬೋಧವಿದು, ಅರಿತುಕೊಳ್ಳಿರೋ ಹಿತವು. ಸತ್ಯವಾಗಿರುವಂತಹ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಘಂಟಾಘೋಷವಾಗಿ ಹೇಳ್ತಾರೆ ಮಹಿಪತಿದಾಸರು. ಅಂತಹ ಮಹಿಪತಿದಾಸರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು. ಮುಂದೆ ಇವತ್ತು ನಾವು ನೋಡುವಂತಹ ಕಾಖಂಡಕಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಬಬಲೇಶ್ವರದ ಹತ್ತಿರದಲ್ಲಿರುವಂತಹ, ಅಲ್ಲೇ ಹಲಗಣೇಶನ ದೇವಸ್ಥಾನ ಇದೆ ಹತ್ತಿರದಲ್ಲೇ. ಆ ಆಸುಪಾಸಿನಲ್ಲಿರುವಂತಹ ಆ ಕಾಖಂಡಕಿಯಲ್ಲಿ ಅವರು ವಿಶೇಷವಾಗಿ ಇವತ್ತಿಗೂ ಆ ಕಟ್ಟೆಯಲ್ಲಿ ಸನ್ನಿಧರಾಗಿದ್ದಾರೆ. ಅನೇಕ ಭಕ್ತರು ಬಂದು ಇಷ್ಟಾರ್ಥವನ್ನು ಅವರು ಈಡೇರಿಸ್ತಾ ಇದ್ದಾರೆ. ಹೀಗೆ ಆ ಮಹಿಪತಿದಾಸರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು. ಅವರ ಆರಾಧನಾ ನಿಮಿತ್ತ ಅವರ ಕೃತಿಗಳ ಒಂದೆರಡು ಅಂಶವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಅಂತಹ ಮಹಿಪತಿದಾಸರ ಅಂತರ್ಗತನಾಗಿರುವಂತಹ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ.